ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನ್ಯಾಚುರಲ್ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಏನಂದರೆ ರವೆ ಬೆಲ್ಲದ ಪಾಯಸ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ರವೆ, ಬೆಲ್ಲದ ಪಾನಕ, ಡ್ರೈ ಫ್ರೂಟ್ಸ್, ಹಾಲು, ತುಪ್ಪ, ಕಾಯಿ ತುರಿ. ಇದನ್ನು ಮಾಡುವ ವಿಧಾನ ನೋಡೋಣ ಬನ್ನಿ. ಫಸ್ಟು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಳ್ಳೋಣ. ನಂತರ 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಣ. ನಂತರ ಡ್ರೈ ಫ್ರೂಟ್ಸ್ ಹಾಕೋಣ. ಇದನ್ನೀಗ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ನಂತರ ಕಾಯಿ ತುರಿ ಮತ್ತು ಏಲಕ್ಕಿ ಎರಡು ಒಟ್ಟಿಗೆ ಹಾಕೋಣ. ಇದನ್ನ ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನಾವು ಎಷ್ಟು ರವೆ ತಗೊಂಡಿರ್ತೀವೋ ಆ ಬೌಲ್ನಷ್ಟು ಪ್ರಮಾಣ 3 ಕಪ್ಪಷ್ಟು ನೀರು ಹಾಕೋಣ. ಇದೀಗ ಚೆನ್ನಾಗಿ ಮಳಬೇಕು, ಅಲ್ಲಿ ತನಕ ವೆಯ್ಟ್ ಮಾಡೋಣ. ನೋಡಿ, ಇವಾಗ ಇದು ಕುದೀತಾ ಇದೆ. ಇವಾಗ ಬೆಲ್ಲದ ಪಾಕನ ಮಿಕ್ಸ್ ಮಾಡೋಣ. ಇದು ಆರ್ಗ್ಯಾನಿಕ್ ಬೆಲ್ಲ, ಅಚ್ಚು ಬೆಲ್ಲ. ಇದು ಸ್ವಲ್ಪ ಏನಾದರೂ ಕಸ ಇರುತ್ತೆ, ಹಾಗಾಗಿ ಅದನ್ನು ಸೋದಿಸ್ಕೊಂಡ್ಬಿಟ್ಟು ಆಮೇಲೆ ನಂತರ ಹಾಕಬೇಕು. ಇದು ಸ್ವಲ್ಪ ಕುದೀಲಿ. ಇವಾಗ ಪುಡಿ ಬೆಲ್ಲ ಅಂದರೆ ನೀವು ಡೈರೆಕ್ಟಾಗಿ ಮಿಕ್ಸ್ ಮಾಡಿಬಿಡ್ಬೋದು. ಇದು ಪಾನಕ ಮಾಡ್ಕೊಂಡಿರೋದ್ರಿಂದ ಹಿಂಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ಕುದೀತಾ ಇದೆ. ರವೆ ಹಾಕೋಣ. ರವೆ ಕಪ್ಪು ಮೆಜರ್ಮೆಂಟ್ ಎಷ್ಟಿರುತ್ತೋ ಅದು 3/4% ಬೆಲ್ಲ ತಗೊಳ್ರಿ, ಬೆಲ್ಲದ ಪೌಡ್ರನ್ನ. ಉಪ್ಪಿಟ್ಟಿನ ರವೆ ಇದು. ಚೆನ್ನಾಗಿ ಮಿಶ್ರಣ ಮಾಡಬೇಕು. ಆ ಬೆಲ್ಲದ ಪಾಕ ಮತ್ತು ರವೆ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಹಾಲನ್ನ ಸೇರಿಸೋಣ. ಇದು ಕಾಯಿಸಿರೋಂಥ ಹಾಲು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡೋಣ. 2 ನಿಮಿಷದೊಳಗೆ ಬೆಂದು ಬಿಡುತ್ತೆ ಇದೆಲ್ಲ ನೀಟಾಗೆಲ್ಲ. ನೋಡಿ, ಇದೀಗ ಆಗಿದೆ, ಬೆಂದಿದೆ ಚೆನ್ನಾಗಿ. ಸ್ವಲ್ಪ ತುಪ್ಪ ಹಾಕೋಣ. ನೋಡಿ ಸ್ನೇಹಿತರೆ, ದಿಢೀರ್ ರವೆ ಪಾಯಸ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.